ನೋಡಿ, ಬೆಂಕಿ ಹಚ್ಚಿದವರು ಅವರು, ಹನುಮಂತನ ಬಾಲಕ್ಕೆ ಬೆಂಕಿ ಹಚ್ಚಿದವರು ಅವರು. ಅಲ್ಲಿ ಹನುಮಂತನ ಬಾವುಟ ಕಳೆದ 15 ದಿನದಿಂದ ಆರ್ತಾ ಇತ್ತು, 108 ಅಡಿ. ಅದು ಕಟ್ಟಕ್ಕೆ 1 ತಿಂಗಳಾಗಿದೆ. 1 ತಿಂಗಳು ರೈತರು ಸುಮಾರು 3 ತಿಂಗಳು 4 ತಿಂಗಳು ಎಲ್ಲ ಹಳ್ಳಿಗಳಲ್ಲಿ 22 ಹಳ್ಳಿಗಳಲ್ಲಿ 100 ರೂಪಾಯಿ ಕೊಟ್ಟು 6 ಲಕ್ಷ ರೂಪಾಯಿ ಹಾಕಿ ಕಟ್ಟಿರೋದು. ಇವ್ರದಲ್ಲ, ಚಲುವರಾಯ ಸ್ವಾಮಿದು, ಕಾಂಗ್ರೆಸ್ ಅವ್ರದಲ್ಲ. ಆ ಫ್ಲಾಗ್ ಇದು ಧ್ವಜಸ್ತಂಭ ಸರ್ಕಾರದಲ್ಲ, ಅದು ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ ಎಲ್ಲರೂ. ಸರ್ಕಾರದಲ್ಲ, ಎಲ್ಲ ಜನಗಳು ದೇಣಿಗೆ ಎತ್ತು ಕಟ್ಟಿದ್ದಾರೆ. ಅದರಲ್ಲಿ ಹನುಮಂತನ ಧ್ವಜ ಹಾಕಿದ್ದಾರೆ. ಇವತ್ತಲ್ಲ, ಕಳೆದ 20 ವರ್ಷದಿಂದನೂ ಕೂಡ ಅಲ್ಲಿ 15 ಅಡಿ ಧ್ವಜ ಇತ್ತು. ಅಲ್ಲೇನು ಮಾಡೋರು, ಯಾವಾಗೂ ಹನುಮಂತನ ಧ್ವಜ ಹಾಕೋರು. ರಾಷ್ಟ್ರ ಹಬ್ಬಗಳು ಬಂದಾಗ ರಾಷ್ಟ್ರ ಧ್ವಜ, ಕನ್ನಡ ಹಬ್ಬ ಬಂದ ಕನ್ನಡ ಧ್ವಜ ಅವರೇ ಹಾಕ್ತಾಯಿದ್ರು. ಉಳಿದ ದಿನದಲ್ಲಿ ಹನುಮಂತನ ಧ್ವಜ ಇದ್ದಿದ್ದು ನಿಜ. ಅಲ್ಲಿ ಎಲ್ಲ ಹಾಕಿದ್ದಾರೆ, ದೇವಸ್ಥಾನದ ಎದುರುಗಡೆನೆ. ದೇವಸ್ಥಾನದಿಂದ ಅಲ್ಲಿ 30-40 ಅಡಿ ದೂರದಲ್ಲೇ ಧ್ವಜಸ್ತಂಭ ಇರುವಂಥದ್ದು. ದೇವಸ್ಥಾನ ಮುಂದೆ ಅದು ಹನುಮಂತ ಹುಟ್ಟಿದ ನಾಡಲ್ಲಿ, ಹನುಮನ ಧ್ವಜ ಹಾಕೋಕ್ಕೆ ಈ ಕಾಂಗ್ರೆಸ್ ಅವ್ರನ್ನೇನು ಕೇಳಿ ತಗೊಬೇಕಾ? ಕಾಂಗ್ರೆಸ್ ಅವರು ಇವರು ರಾಷ್ಟ್ರ ಧ್ವಜ ಹೇಳ್ತಾವ್ರೆ. ನಾವು ಕಾಶ್ಮೀರದಲ್ಲಿ ಪಾಕಿಸ್ತಾನದವರು ಧಮಕಿ ಕೊಟ್ಟರು, ನಿಮ್ಗೇನ ತಾಕತ್ತಿದ್ರೆ ಭಾರತೀಯರಿಗೆ ಲಾಲ್ ಚೌಕದಲ್ಲಿ ಕಾಶ್ಮೀರದಲ್ಲಿ ಬಾವುಟ ಹಾರಿಸಿ ಅಂತ. ಅವಾಗ ಎಲ್ಲೋಗಿದ್ರಿ ಕಾಂಗ್ರೆಸ್ ಅವರು? ಅವಾಗ ನಾವು 10,000 ಜನ ಹೋಗಿ ಲಾಲ್ ಚೌಕದಲ್ಲಿ ಬಾವುಟ ಹಾರಿಸ್ತೀರಿ. ಅವಾಗ ನೀವೇನು ಮಾಡಿದ್ರಿ? ನಮ್ಮೆಲ್ಲೆಲ್ಲ ಗುಂಡು ಹಾಕಿದ್ರಿ, ಲಾಠಿ ಚಾರ್ಜ್ ಮಾಡಿದ್ರಿ, ನಮ್ಮನ್ನು ಓಡಿಸ್ತೀರಿ. ಯಾವುದಕ್ಕೆ? ರಾಷ್ಟ್ರಧ್ವಜ ಹಾರಕ್ಕೆ ನೀವು ಅನುಮತಿ ಕೊಡಲಿಲ್ಲ ಅಲ್ಲಿ. ಅದಾದಮೇಲೆ ಹುಬ್ಳಿ ಈದ್ಗಾ ಮೈದಾನ, ನಾನು 20-30 ವರ್ಷದಿಂದ ನಾನೇ ಹೋಗಿದ್ದೆ. ಬಾವುಟ 5,000 ಜನ ಪೊಲೀಸರು ಹಾಕಿದ್ರಿ. ನಾವೇನಕ್ಕೆ ಹೋಗಿದ್ದು? ರಾಷ್ಟ್ರಧ್ವಜ ಹಾರ್ಸೋಕ್ಕೆ. ನೀವು ಅವು ಬಿಡದೆ ಗೋಲಿಬಾರ್ ಮಾಡಿದ್ರಿ, ನಮ್ಮೆಲ್ಲ ತೊಗೊಂಡೋಗಿ ಜೈಲಿಗೆ ಹಾಕಿದ್ರಿ. ಮತ್ತು ಮೊನ್ನೆ ಬೆಂಗಳೂರಲ್ಲಿರುವಂಥ ಚಾಮರಾಜಪೇಟೆಯಲ್ಲಿರುವಂಥ ಮೈದಾನ ಏನಿತ್ತು, ಅಲ್ಲಿ ಇದುವರೆ ಸ್ವಾತಂತ್ರ್ಯ ಬಂದಾಗಿಂದ ಬಾವುಟ ಹಾರ್ಸಕ್ಕೆ ಬಿಟ್ಟಿರಲಿಲ್ಲ. ನಾನು ರೆವಿನ್ಯೂ ಮಿನಿಸ್ಟರ್ ಆಗಿದ್ದಾಗ ಹೋಗಿ ಧೈರ್ಯವಾಗಿ ಬಾವುಟ ಹಾರ್ಸೋಕ್ಕೆ ಅನುಮತಿಯನ್ನು ನಾನು ಕೊಟ್ಟೆ. ಇಲ್ಲೆಲ್ಲ ನೀವು ರಾಷ್ಟ್ರಧ್ವಜ ಹಾಕೋಕ್ಕೆ ವಿರೋಧ ಮಾಡಿದವರು, ಹೇಳಿಕೆಗಳನ್ನು ಕೊಟ್ಟವರು, ದೌರ್ಜನ್ಯ ಮಾಡಿ ಲಾಠಿ ಚಾರ್ಜ್ ಮಾಡಿದವರು. ಇವಾಗ ಯಾವುದಪ್ಪ ಹೊಸದು ನಿಮಗೆ? ರಾಷ್ಟ್ರಧ್ವಜ ಬಗ್ಗೆ ಏನು ಪ್ರೀತಿ ನೋಡ್ರಿ. ನಿಮಗೆ ಹೆಸರಲ್ಲಿ ರಾಮ ಇಟ್ಕೊಂಡ್ರೆ ಆಗಲ್ಲ, ಹೃದಯದಲ್ಲಿ ರಾಮ ಇರಬೇಕು. ಹೃದಯದಲ್ಲಿ ಪೂರ್ತಿ ನಿಮಗೆ ಮೌಲ್ವಿಗಳು, ಆ ಟಿಪ್ಪು ಸುಲ್ತಾನ್ ಒಬ್ಬ ಸುತ್ಕೊಂಬಿಟ್ಟವನ ದೆವ್ವ ಥರ. ಆ ದೆವ್ವ ಇದೆಯಲ್ಲ, ಟಿಪ್ಪು ಸುಲ್ತಾನ್ ದೆವ್ವ ನಿಮ್ಮ ಹೃದಯದೊಳಗಿದೆ. ಆ ದೆವ್ವ ನಿಮ್ಮನ್ನು ಬಿಟ್ಟು ಆಚೆ ಹೋಗೋವರೆಗೂ ನೀವು ರಾಮ ಅಂದರೆ ಏನು ಅದಕ್ಕೆ ಉಪಯೋಗ ಇಲ್ಲ. ಅದೇನೋ ಹೇಳ್ತಾರಲ್ಲ, ಅದು ಇಮಾಮ್ ಸಾಬಿಗೂ ಗೋಕುಲಾಷ್ಟಮಿಗೆ ಏನು ಸಂಬಂಧ? ಹಂಗೆ ನಿಮಗೆ ಕಾಂಗ್ರೆಸ್ ಅವ್ರಿಗೂ ಆ ದೇವ್ರ ಬಗ್ಗೆ ಏನು ಸಂಬಂಧ? ಅದರಿಂದ ನಮ್ಮದು ಹೋರಾಟ ನಿಲ್ಲಲ್ಲ. ನಾವು ಬೆಂಕಿ ಹಚ್ಚಿಲ್ಲ, ನೀವೇ ಹಚ್ಚಿರೋದು. ನೀವೇ ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡಿದ್ದೀರ. ಮಧ್ಯಾಹ್ನ 3 ಗಂಟೆಯಲ್ಲಿ ರಾಷ್ಟ್ರಧ್ವಜ ಆರಿಸಬಾರ್ದು, ಆರಿಸಿದ್ದೀರ. ಬೆಳಗ್ಗೆ ಆರಿಸ್ಬೇಕಾಗಿತ್ತು, ಆರಿಸಿಲ್ಲ. ಮತ್ತು ಏಕಾಏಕಿ ಯಾವುದೇ ರೀತಿಯಾದ ಅದಕ್ಕೊಂದು ಮೊಳ ಹೂವನೂ ಹಾಕಿಲ್ಲ. ಒಂದು ಮೊಳ ಹನುಮಂತನ ಧ್ವಜ ತೆಗಿಬೇಕು, ಅದಕ್ಕೋಸ್ಕರ ರಾಷ್ಟ್ರಧ್ವಜದ ದುರುಪಯೋಗ ಮಾಡಿದ್ದಾರೆ. ಅದು ವೈಲೇಷನ್. ಕಾನೂನು ಪ್ರಕಾರ ಆ ರೀತಿ ಧ್ವಜ ಹಾಕೋಕ್ಕೆ ಅವಕಾಶ ಇಲ್ಲ. ನೀವು ಮಾಡಿದ್ದೀರಾ. ರಾಷ್ಟ್ರಧ್ವಜಕ್ಕೆ ಮತ್ತು ಹನುಮನ ಧ್ವಜಕ್ಕೆ ಅವಮಾನ ಮಾಡಿರೋದ್ರಿಂದ ರಾಜ್ಯದ ಜನರ ಕ್ಷಮೆಯನ್ನು ಕಾಂಗ್ರೆಸ್ ಸರ್ಕಾರ ಕೇಳಬೇಕು ಅಂತೇಳಿ ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಈ ಹೋರಾಟ ಮುಂದುವರಿಯುತ್ತೆ.